ಮನೆಯವ್ರು ಎಲ್ರೂ ಸೇರಿ ಅವನ್ಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ. ಅಯ್ಯೋ, ಮಕ್ಳ ಮುಂದೆ ಇಂಥ ಕತೆ ಎಲ್ಲ ಯಾಕೆ ಹೇಳ್ತೀರಾ? ಪ್ರಾಣಿಗಳ ಕತೆ ಹೇಳಿ. ನಿನಗ್ ಗೊತ್ತಾಗಲ್ಲ, ಸುಮ್ನಿರು. ಇಂಥ ಕತೆನೆ ಚೆನ್ನಾಗಿರೋದು. ಆಮೇಲೆ ಏನ್ ಗೊತ್ತಾ, ನಮ್ಮ ಮಗಳಿಗೆ ಅಪ್ಪನ ನಾಟಕ ಎಲ್ಲ ಗೊತ್ತಾಗಿ ಕೋಲ್ ತಗೊಂಡು ಓಡಿಸ್ತಾಳೆ. ಸೂಪರ್ ಸೂಪರ್. ಅಮ್ಮಂಗೆ ಇಷ್ಟೊಂದು ಕಾಟ ಕೊಟ್ಟಿದಾರಲ್ಲ, ಸರಿಯಾಗೇ ಮಾಡಿದ್ದಾರೆ. ಅವರು ನಂತರನೇ ಇರ್ಬೇಕು. ಅನುಪುಟ್ಟ, ನಿಮ್ ಪಪ್ಪ ನಿಮ್ಮ ಅಮ್ಮನ ಹುಡ್ಕೊಂಡ್ ಬಂದ್ರೆ ನೀನ್ ಹೀಗೆ ಮಾಡ್ತೀಯಾ? ಓ, ಡಿಶುಮ್ ಮಾಡ್ಬಿಡ್ತೀನಿ. ಥೂ, ಈ 3 ಜನ ಸೇರ್ಕೊಂಡು ನನ್ನೇ ರೋಸ್ಟ್ ಮಾಡ್ಬಿಟ್ರಲ್ಲ. ಅತ್ತೆ, ಒಲೆ ಮೇಲೆ ಇಟ್ಟಿದ್ದೀರಾ? ಯಾಕೋ ಏನೋ ಸೀದು ವಾಸನೆ ಬರ್ತಾ ಇದೆ. ಅಯ್ಯೋ, ಸುಟ್ಟು ಬೂದಿ ಆಗ್ಲಿ ಬಿಡೋ, ನಮಗೇನು. ತೇಜು, ಕಂದ ಕಂದ, ಎಲ್ಲೋಗ್ಬಿಟ್ಟಿದ್ಯೋ? ಎಲ್ಲೋಗ್ಬಿಟ್ಟಿದ್ದೆ ಕಂದ? ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಇವತ್ತೇನಾದ್ರೂ ನೀನ್ ಬಂದಿಲ್ಲ ಅಂದಿದ್ರೆ ಈ ಅಜ್ಜಿ ಸತ್ತೇ ಹೋಗ್ಬಿಡ್ತಿದ್ಲು. ಸಾರಿ ಅಜ್ಜಿ, ಇನ್ ಮುಂದೆ ಹಿಂಗ್ ಮಾಡಲ್ಲ. ಅಲ್ವೋ? ಮನೆ ಬಿಟ್ಟು ಹೋಗುವಂಥದ್ದು ಏನಾಗಿತ್ತು ನಿಂಗೆ? ನಿಂಗ್ ಮನೆಯಲ್ಲಿ ಏನ್ ಕಮ್ಮಿ ಆಗಿತ್ತು? ಊಟ ಇಲ್ವಾ, ಬಟ್ಟೆ ಇಲ್ವಾ, ಏನಿಲ್ಲ? ಇಲ್ಲಿ ಎಲ್ಲ ಐತೆ, ಆದ್ರೆ ಅಮ್ಮನೇ ಇಲ್ವಲ್ಲ. ನೋಡ್ತೇನೆ ಪ್ರಜ್ಞಾ, ಕೇಳಿಸ್ಕೊಂಡ್ಯಾ ನಿನ್ ಮಗ ಏನ್ ಹೇಳ್ತಿದ್ದಾನೆ ಅಂತ? ನೀನು ಒಬ್ಳು ಇದ್ದಿದ್ರೆ ಈ ನಿನ್ ಮಗನಿಗೆ ಇಂಥ ಗತಿ ಬರ್ತಾ ಇರ್ಲಿಲ್ಲ. ತೇಜು ಎಲ್ಲೋಗಿದೆ ಕಂದ? ಅಮ್ಮ ಮುನಿಸ್ಕೊಂಡು ಬೆಟ್ಟದ ಮೇಲೆ ಹೋಗಿ ಕೂತಿದ್ದ. ಪಲ್ಲವಿಯವ್ರು ಬಂದು ಸಮಾಧಾನ ಮಾಡಿದ್ಮೇಲೆನೆ ಮನೆಗೆ ಬರಕ್ಕೆ ಒಪ್ಕೊಂಡಿತ್ತು. ಏನೋ ಆ ಮಾನ್ಗೆಟ್ಟವಳು ಬಂದಿದ್ಲ? ಅಮ್ಮ, ಮಕ್ಕಳು ಮುಂದೆ ಏನ್ ಮಾತಾಡ್ತಾ ಇದ್ದೀರಾ ನೀವು? ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಸಾಕು, ಸುಮ್ನಿರೋ. ಮಗು ಬೆಟ್ಟದ ಮೇಲೆ ಹೋಗಿ ಕೂತಿತ್ತಲ್ಲ, ಚಿಟ್ಟೆನೋ ಹುಲಿನೋ ಬಂದು ಎತ್ಕೊಂಡು ಹೋಗಿದ್ದಿದ್ರೆ ಯಾರು ಹೊಣೆ? ಅಮ್ಮ, ಈಗೇನು ಆಗಿಲ್ವಲ್ಲ, ಯಾಕೆ ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಸುಮ್ಮನೆ ಬಿಡಿ. ಇನ್ನೇನಾಗ್ಬೇಕು? ಈಗಾಗಿರೋದು ಸಾಲ್ದ? ಪಲ್ಲವಿ ಬರ್ಲಿ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಪಲ್ಲವಿ ಅಮ್ಮಂಗ್
ಏನಾದ್ರೂ ಬೈದ್ರೆ ಮತ್ತೆ ನಾನು ಮನೆ ಬಿಟ್ಟು ಹೋಗ್ತೀನಿ. ಏಯ್ ಏನು ಹೆದರ್ಸೋದು ಕಲ್ತ್ ಬಿಟ್ಟಿದ್ಯಾ ನೀನು? ಯಾರು ಹೇಳ್ಕೊಟ್ರು ಇದೆಲ್ಲ ನಿನ್ಗೆ? ಓ ಅವಳಿದಾಳಲ್ಲ ಅನು, ಅವಳು ಹೇಳ್ಕೊಟ್ಲ ಇದೆಲ್ಲ? ಅಮ್ಮ ಪ್ಲೀಸ್ ಅಮ್ಮ ಸುಮ್ಮನಿರಿ. ಏನೋ ಸುಮ್ನಿರೋದು? ಚಿನ್ನದಂತ ಬುದ್ಧಿ ಕಲ್ತಿರೋ ನನ್ ಮೊಮ್ಮಗ ಇಂಥದ್ ಮುಟ್ಬಾರ್ದು ಕಂದ ಅಂದ್ರೆ ಮುಟ್ತಾ ಇರ್ಲಿಲ್ಲ, ಇದು ಮಾಡಬಾರ್ದು ಕಂದ ಅಂದ್ರೆ ಮಾಡ್ತಾ ಇರ್ಲಿಲ್ಲ. ಅದೇನೋ ಹೇಳ್ತಾರಲ್ಲ, ಸವಾಸದಿಂದ ಸನ್ಯಾಸಿ ಕೆಟ್ಟ ಅಂತ, ಆ ತರ ಅನು ಜೊತೆ ಸೇರ್ಕೊಂಡು ಇವನು ಹಾಳಾದ. ಆ ಪಲ್ಲವಿನ ನಂಬ್ಕೊಂಡು ನೀನ್ ಹಾಳಾದೆ. ಅಮ್ಮ ಮಗಳು ಇಬ್ರು ಸೇರ್ಕೊಂಡು ನಮ್ಮ ಮನೆನೇ ಹಾಳು ಮಾಡ್ಬಿಟ್ರು. ಅಜ್ಜಿ ಪ್ಲೀಸ್ ಪಲ್ಲವಿ ಅಮ್ಮಂಗ್ ಬೈಬೇಡಿ, ನಂಗೆ ಬೇಜಾರಾಗುತ್ತೆ. ಅಯ್ಯೋದ, ನನಗ್ ಬರೋ ಕೋಪಕ್ಕೆ ಅವಳನ್ನ ಕೊಂದೇ ಬಿಡ್ಬೇಕು ಅನ್ಸತ್ತೆ. ಅಮ್ಮ ತಡ್ಕೊಂಡು ಸುಮ್ನಿದ್ದೀನಷ್ಟೇ. ಅಮ್ಮ ತೇಜು ಮುಂದೆ ಏನೇನೋ ಮಾತಾಡ್ಬೇಡಿ. ಏನೇನೋ ಎಲ್ ಮಾತಾಡ್ದೆ? ಇರೋ ತಾನೇ ಮಾತಾಡಿದ್ದು. ನೆಮ್ಮದಿಯಾಗಿತ್ತು ನಮ್ ಸಂಸಾರ. ದೊಡ್ಡದಾಗ್ ಬಂದ್ಲು ಉದ್ಧಾರ ಮಾಡ್ತೀನಿ ಅಂತ. ಸಂಸಾರ ಅಂದ್ರೆ ಪಲ್ಲವಿ ಅವನಿಗೆ ಏನಾಗ್ಬೇಕು? ಇರೋ ನೆಮ್ಮದಿನೂ ಕಿತ್ಕೊಂಡು ಹೋದ್ಲು ಹೆಮ್ಮಾರಿ. ಆ ಮಗಳು ತಾಳ ಹಾಕ್ತಾಳೆ, ಆ ತಾಳಕ್ಕೆ ಅಮ್ಮ ಕುಣಿತಾಳೆ, ಜೊತೆಗೆ ನಮ್ಮನ್ ಬೇರೆ ಕುಣ್ಸಕ್ ನೋಡ್ತಾಳೆ. ಬಾಳೋ ಯೋಗ್ಯತೆ ಇಲ್ಲ ಅಂದ್ಮೇಲೆ ಇಂಥವ್ರಿಗೆ ಯಾಕೋ ಸಂಸಾರ? ಸಂಸಾರ ಅಂದ್ರೆ ಪಲ್ಲವಿ ವಿಕ್ರಾಂತಿಗೆ ಏನಾಗ್ಬೇಕು? ನನ್ ಮೊಮ್ಮಗನಿಗೆ ಅದೇನ್ ಮೋಡಿ ಮಾಡಿದಾಳೋ ಏನೋ, ಮಾತೆತ್ತಿದ್ರೆ ಸಾಕು ಪಲ್ಲವೇಮ್ಮ ಅಂತಾನೆ. ನಾಳೆ ಹೋಗ್ತೀನಿ, ಹೋಗಿ ಅವಳು ಗ್ರಾಚಾರ ಬಿಡಿಸ್ಬರ್ತೀನಿ. ಅಮ್ಮ ಪ್ಲೀಸ್ ಸುಮ್ಮನಿರ್ತೀರಾ? ಈಗ ಆಗಿರೋ ಅನಾಹುತಗಳು ಸಾಲ್ದ? ಅಲ್ವೋ ವಿಕ್ರಾಂತ್? ಮಾತಾಡ್ಬೇಡಿ ಅಮ್ಮ. ಇವತ್ತಾಗಿರೋದಕ್ಕೆಲ್ಲ ನೀವೇ ಕಾರಣ. ಏನು? ನಾನಾ? ಮತ್ತಿನ್ನೇನು, ಪಲ್ಲವಿಯವ್ರ ಮನೆ ಹತ್ರ ಬಂದಾಗ ಬಾಯಿಗೆ ಬಂದಾಗ ಬೈದು ಕಳ್ಸಿದ್ರಿ. ಮಕ್ಕಳು ಮುಂದೆ ಯಾವ ಪದ ಯೂಸ್ ಮಾಡಬೇಕು ಯಾವ ಪದ ಯೂಸ್ ಮಾಡಬಾರ್ದು ಅದನ್ನು ಯೋಚನೆ ಮಾಡಕ್ಕಾಗೋದಿಲ್ವಾ ನಿಮ್ ಕೈಲಿ?